ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆ ಗ್ರಾಮದಲ್ಲಿ ಅಳಲು ಹುಣ್ಣಿಮೆ ಹಬ್ಬ ಆಚರಣೆ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿ ಎಲ್ಲರೂ ಅನಂತನ ಹುಣ್ಣಿಮೆ ಹಬ್ಬವನ್ನು ಸಂತೋಷದಿಂದ ಆಚರಿಸಿದರು. ಈ ಹಬ್ಬವನ್ನು ಪ್ರತಿ ವರ್ಷವೂ ರೈತರು ಸಡಗರದಿಂದ ಮಾಡುತ್ತಾರೆ. ಇದೊಂದು ರೈತರ ಹಬ್ಬವೆಂದೇ ಹೇಳಬಹುದು. ಪ್ರತಿ ವರ್ಷ ಈ ಆಚರಣೆಯನ್ನು ಗಣೇಶ ಹಾಗೂ ಜೋಕುಮಾರ ಸ್ವಾಮಿಯನ್ನು ವಿಸರ್ಜಿಸಿದ ನಂತರ ಅಳಲು ಎಂಬ ಆಚರಣೆ ಮಾಡುತ್ತಾರೆ. ಅನಂತನ ಹುಣ್ಣಿಮೆಯ ಮರುದಿನವೇ ಈ ಹಬ್ಬವನ್ನು ಮಾಡುತ್ತಾರೆ. ಅಂದರೆ ಈ ದಿನ ಎಲ್ಲ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಸೊಗಸಾಗಿ ಬೆಳೆದ ಪೈರುಗಳ ನಡುವೆ 5 ಕಲ್ಲುಗಳನ್ನಿಟ್ಟು ಎದುರಿಗೆ ಇನ್ನೊಂದು ಕಲ್ಲನ್ನು ಇಟ್ಟು, ಅಂದರೆ ಈ 5 ಕಲ್ಲನ್ನು ಪಾಂಡವರೆಂದು ಮತ್ತು ಪಾಂಡವರ ಎದುರಿಗಿಟ್ಟಿದ್ದ ಕಲ್ಲನ್ನು ಕಳ್ಳನೆಂದು ಭಾವಿಸುತ್ತಾರೆ. ಈ 5 ಕಲ್ಲಿಗೆ, ಅಂದರೆ ಪಾಂಡವರಿಗೆ ಪೂಜೆ ಮಾಡುತ್ತಾರೆ. ಮನೆಯಲ್ಲಿ ಮಾಡಿ ತಂದ ಅಡುಗೆ ಹಾಗೂ ಜೋಕಪ್ಪ ಸ್ವಾಮಿಯನ್ನು ಹೊತ್ತು ತಂದ ಮಹಿಳೆಯರು ಕೊಟ್ಟ ಸೊಪ್ಪನ್ನು ನೈವೇದ್ಯ ಮಾಡಿ ಚರಕದ ರೂಪದಲ್ಲಿ ಹೊಲಕ್ಕೆ ಚೆಲ್ಲಿ ಭೂಮಿ ತಾಯಿಯನ್ನು ಸಂತೃಪ್ತಗೊಳಿಸುತ್ತಾರೆ. ಈ ರೀತಿ ಹೊಲಕ್ಕೆಲ್ಲ ಚರಕ ಹೊಡೆದರೆ ಫಸಲು ಚೆನ್ನಾಗಿ ಬರುತ್ತದೆ ಎಂಬ ಬಲವಾದ ನಂಬಿಕೆ ಈ ರೈತರದ್ದು. ನಾಗರ ಪಂಚಮಿ ಹಬ್ಬದಂದು ತಮ್ಮ ಕೈಗೆ ಕಟ್ಟಿಕೊಂಡಿದ್ದ ನಾಗರ ದಾರವನ್ನು ತಾವು ಬೆಳೆದ ಪೈರಿಗೆ ಕಟ್ಟುತ್ತಾರೆ. ಪೂಜೆ ಎಲ್ಲ ಮುಗಿದ ನಂತರ ಹೊಲದ ಮಾಲೀಕರು ತಮ್ಮ ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆಲ್ಲ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ಉಣಬಡಿಸುತ್ತಾರೆ. ದಿನನಿತ್ಯ ರೈತನಿಗಾಗಿ ದುಡಿದು ದಣಿದ ಹಸು ಎತ್ತುಗಳಿಗೆ ಈ ಒಂದು ದಿನ ವಿಶ್ರಾಂತಿ ನೀಡಲಾಗುತ್ತದೆ. ಈ ರೀತಿ ಎಲ್ಲ ತಮ್ಮ ತಮ್ಮ ಹೊಲಗಳಲ್ಲಿ ಸ್ನೇಹಿತರು, ಬಂಧು ಬಳಗದವರು ಜೊತೆಗೆ ಹಬ್ಬದ ವಾತಾವರಣವನ್ನು ಸಂಜೆಯವರೆಗೂ ಅನುಭವಿಸಿ ಸಂತೋಷದಿಂದ ಕಾಲ ಕಳೆದು ನಂತರ ಸಂಜೆ ಮನೆಗೆ ವಾಪಸ್ಸಾಗುತ್ತಾರೆ. ಈ ಸಂದರ್ಭದಲ್ಲಿ ಹೊಲದ ಮಾಲೀಕರಾದ ಕೆ. ಚಂದ್ರಮ್ಮ, ಕೆ. ಬಸವರಾಜ್, ಮಂಜುನಾಥ್, ರಮತ್ನಾಳ ಬಸವರಾಜ್, ನೀಲಾಂಬಿಕಾ ಬಸವರಾಜ್, ಪಲ್ಲವಿ ಮಂಜುನಾಥ್, ಶೇಖರ್, ಪ್ರವೀಣ್, ಶಂಕರ್, ಗಗನ್, ಸುಮಂತ್ ಹಾಗೂ ಕೂಲಿ ಕಾರ್ಮಿಕರು ಇದ್ದರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಈ ನಿಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.